ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ವರಮಹಾಲಕ್ಷ್ಮಿಗೆ ಅಂತೇಳಿ ಶಾಪಿಂಗ್ಗೆ ಅಂತೇಳಿ ಚಿಕ್ಕಪೇಟೆಗೆ ಹೊರಟಿದ್ದೀವಿ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಸ್ಯಾರಿ ತೊಗೋಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮತ್ತು ಮಕ್ಳಿಗೂ ಮೆಟೀರಿಯಲ್ಸ್ ತೊಗೊಬಂದು ಸ್ಟಿಚ್ ಮಾಡಿಸ್ಬೇಕು, ಲಂಗ ಬ್ಲೌಸ್ ಎಲ್ಲ ಅಂತೇಳಿ ಥಿಂಕ್ ಮಾಡಿದ್ದೀವಿ. ಇಬ್ರಿಗೂ ಒಂದೇ ಥರದ್ದು. ಸೊ ಅದಕ್ಕೆ ಅಲ್ಲೇ ಹೋದರೆ ಸರಿಯಾಗುತ್ತೆ ಅಂತೇಳಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ, ಆನ್ ದ ವೇ ಹೋಗಿ ಸಿಗ್ತೀನಿ. ಬಾಯ್. ನಾವು ಆಲ್ರೆಡಿ ಇವಾಗ ಆಟೋ ಬುಕ್ ಮಾಡಿ ಹತ್ತಿದ್ದಾಯಿತು. ಇವಾಗ ಹೆಬ್ಬಾಳದಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ವಿ ಹೆಬ್ಬಾಳ ಟ್ರಾಫಿಕ್ ಹತ್ರ ಸಿಗಾಕೊತೀವಿ, ತುಂಬ ಟ್ರಾಫಿಕ್ ಇರುತ್ತೆ ಅಂತೇಳಿ. ಬಟ್ ನಾನು ಅಂದ್ಕೊಂಡ ಮಟ್ಟಿಗೆ ಇರಲೇ ಇಲ್ಲ. ಸಂಡೇ ಅಂತೂ ಫುಲ್ ಖಾಲಿ ಇತ್ತು ರೋಡು. ಇಲ್ಲೊಂದು ಕಡೆ ಮಾತ್ರ ಸ್ವಲ್ಪ ಟ್ರಾಫಿಕ್ ಆಗಿತ್ತು ಅಷ್ಟೇ. ಕುಮಾರ ಕೃಪಾ ರೋಡ್ ಏನಂತ ಅಂತಾರೆ ಅಲ್ಲಿ. ಅದು ಬಿಟ್ಟು ಇನ್ನೆಲ್ಲೂ ಟ್ರಾಫಿಕ್ ಇರಲಿಲ್ಲ ನಿಜವಾಗ್ಲೂ. ಖುಷಿಯಾಗಿತ್ತು ಒಂಥರ. ಮತ್ತು ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ನೋಡಬೇಕು ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು. ನಾವು ಅಂದ್ಕೊಂಡಿರೋ ಥರ ಯಾವಾಗಲೂ ಆಗಲ್ಲ ಅಲ್ವಾ, ದೇವರು ಏನು ಬರೆದಿರ್ತಾನೆ ಅದೇ ಥರ ಆಗೋದು. ಸೊ ಇವಾಗ ಹೋಗಿ ರೀಚ್ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ನೋಡೋಣ. ಇದೇನೇ ನಾವು ನೋಡಿದ್ದು. ಇವಾಗ ಮಕ್ಕಳಿಗೆ ತಗೋಬೇಕು ಅಂತೇಳಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಶಾಪು ಲಾಲ್ ಬಿಲ್ಡಿಂಗ್ ಅಂತ ಇದೆಯಂತೆ ಚಿಕ್ಕಪೇಟೆಯಲ್ಲಿ, ಅಲ್ಲಿಗೆ ನೋಡಬೇಕು ಸಿಗುತ್ತಾ ಅಂತೇಳಿ. ನಾವಿವತ್ತು ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲ ಅಕ್ಕ? ಅಷ್ಟೊಂದು ರಶ್ಶೇ ಇಲ್ಲ, ಖಾಲಿ ಇದೆ ಚಿಕ್ಕಪೇಟೆ ಇವತ್ತು. ಇವಾಗ ಮಕ್ಕಳಿಗೆ ಮೆಟೀರಿಯಲ್ ತೊಗೋಬೇಕು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹುಡ್ಕೊಂಡು. ನಾವು ಆ್ಯಕ್ಚುಲಿ ಅಂದ್ಕೊಂಡು ಹೋಗಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ನಾವು ಫಸ್ಟು ನಮಗೆ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಮಕ್ಕಳಿಗೆ ಮ್ಯಾಚಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮಗೆ ಸ್ಯಾರಿ ಸೆಲೆಕ್ಟ್ ಆಯಿತು, ಬಟ್ ಅದು ಪೀಸ್ ಒಂದೇ ಇತ್ತು. ಅದಕ್ಕೋಸ್ಕರ ಫಸ್ಟು ಮಕ್ಕಳದೇ ಸೆಲೆಕ್ಟ್ ಮಾಡ್ಕೊಬಿಡೋಣ ಅಂತೇಳಿ ಮಕ್ಕಳ ಬಟ್ಟೆ ಶಾಪಿಗೆ ಬಂದ್ವಿ. ನಾನು ಈ ಮಕ್ಕಳ ಶಾಪ್ ವಿಡಿಯೋ ಮತ್ತು ಸ್ಯಾರಿ ನಾವು ಶಾಪ್ ಏನೋಗಿದ್ವಿ ಅದ್ರ ವೀಡಿಯೋನೇ ಸಪ್ರೇಟ್ ಹಾಕ್ತೀನಿ, ದಯವಿಟ್ಟು ನೋಡಿ ಆ ವೀಡಿಯೋಸು. ನಾವು ಅದಾದಮೇಲೆ ಇಲ್ಲಿ ಒಂದು ವಿಗ್ರಹಗಳು, ದೇವ್ರ ವಿಗ್ರಹಗಳು ಅದೆಲ್ಲ ಇರುತ್ತಲ್ಲ, ಆ ಅಂಗಡಿಗೆ ಬಂದ್ವಿ. ಹಿತ್ತಾಳೆ ಸಾಮಾನುಗಳು ಅಂತಾರಲ್ಲ ಆ ಅಂಗಡಿಗೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ನೋಡ್ತಾ ಇರ್ಬೋದು, ಗಣೇಶನ ವಿಗ್ರಹ ಇರ್ಬೋದು, ಆನೆಗಳಿರ್ಬೋದು, ಮತ್ತು ಇಲ್ಲಿ ಒಂದು ಉಯ್ಯಾಲೆಯಲ್ಲಿ ಗಣೇಶನ ವಿಗ್ರಹ ಕೂತಿರೋದು ಇದೆ. ತುಂಬ ಚೆನ್ನಾಗಿತ್ತು ಅದಂತೂ, ಒಂಥರ ಯುನೀಕಾಗಿ. ಅದರ ಪಕ್ಕದಲ್ಲಿರೋ ದೊಡ್ಡ ಒಂದು ಸಿಂಪಲ್ ಗಣೇಶ ಇದೆ ನೋಡಿ, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ, ನೀವೇನಾದರೂ ಬಂದು ತೊಗೊತೀವಿ ಅಂತ ಹೇಳಿದ್ರೆ ನಿಗೋಷಿಯೇಟ್ ಮಾಡಿಕೊಡ್ತಾರೆ. ನೋಡಿ ನೀವು. ಶ್ರೀ ರಾಘವೇಂದ್ರ ಹೋಟೆಲ್ ಅಂತ ಹೇಳಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಇದೆಯಲ್ಲ, ಅದ್ರ ಆಪೋಸಿಟ್ ಇರೋ ಶಾಪೇನೇ ಇದು. ನಮಗೆ ಇಲ್ಲಿ ಜೋಡಿ ಗಂಟೆ ಬೇಕಾಗಿತ್ತು ಅಂತ ಹೇಳಿ ಬಂದಿದ್ವಿ. ಯಾಕಂತಂದರೆ ನಮ್ಮ ದೊಡ್ಡಮ್ಮ ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದಾಗ ಹೇಳಿದ್ರು ನನಗೆ, ಅದು ನೆನಪಿತ್ತು. ಮತ್ತು ನನ್ನ ಸಿಸ್ಟರೂ ನೆನಪಿಸಿದ್ರು ತಗೋಬೇಕು ಅಂತೇಳಿ. ಸೊ ಅದಕ್ಕೆ ನಾನು ತೊಗೊಬಿಡೋಣ ಅಂತೇಳಿ ಇಬ್ಬರು ಬಂದು ತೊಗೊಂಡ್ವಿ. ಅದೂ ವರ್ತಾಗೇ ಇತ್ತು. ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ದಯವಿಟ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ಮುಗಿಸ್ಕೊಂಡು ತೋರಣ, ಬಾಗಿಲಿಗೆ ತೋರಣ ಎಲ್ಲ ಬೇಕು ಅಂತೇಳಿ ಒಂದು ಫ್ಲವರ್ ಶಾಪಿಗೆ ಬಂದ್ವಿ. ಇವಾಗ ಏನು ನೋಡಿ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ 1200 ಹೇಳಿದ್ರು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಇಲ್ಲೂ. ನಾನು ಲಾಸ್ಟ್ ಇಯರ್ 2 ಇಯರ್ ಹಬ್ಬ ಮಾಡಿದಾಗ್ಲೂ ಇಲ್ಲಿಂದನೇ ಫ್ಲವರ್ಸು ತೊಗೊಂಡೋಗಿರೋದು. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಏನೆಲ್ಲ ಫ್ಲವರ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲ. ತುಂಬ ಫ್ಲವರ್ಸು, ಈ ಥರ ತೋರಣಗಳು ನೋಡ್ತಾ ಇರ್ಬೋದು ನೀವು, ಆರೆಂಜ್ ಆ್ಯಂಡ್ ರೆಡ್ಡು ಅದೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಫ್ಲವರ್ಸ್ ಎಲ್ಲ ನ್ಯಾಚುರಲಿಸ್ಟಾಗಿ ಕಾಣಿಸ್ತಾ ಇತ್ತು. ನ್ಯಾಚುರಲ್ ಫ್ಲವರೇ ಯೂಸ್ ಮಾಡೋಂಗಿಲ್ವೇನೋ ಆ ಥರ ಇತ್ತು. ಮತ್ತು ರೀಯೂಸಬಲ್ ಕೂಡ, ಅಂದರೆ ವಾಶ್ ಮಾಡ್ಕೋಬೋದಿತ್ತು. ಮತ್ತು ಪ್ರೈಸು ಅಷ್ಟೇ, ಒಂದಕ್ಕಿಂತ ಒಂದು ವೆರೈಟಿ ಡಿಸೈನ್ ಥರ, ಡಿಸೈನ್ ಮೇಲೆ ಡಿಪೆಂಡ್ ಆಗಿತ್ತು ಅದೆಲ್ಲನೂ. ಬಟ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ನಾನು ಹಂಗೂ ವೀಡಿಯೋ ಮಾಡ್ಬೋದಾ ಅಂತ ಕೇಳಿನೇ ವೀಡಿಯೋ ಮಾಡ್ಕೊಂಡೆ. ಯಾಕಂತಂದರೆ ತುಂಬ ಕಡೆ ಪರ್ಮಿಷನ್ ಇಲ್ಲದೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಅಲೋ ಮಾಡಲ್ವಲ್ಲ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಫಸ್ಟು ಬೇಡ ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಓಕೆ, ಈ ಥರ ನಾನು ಇನ್ಸ್ಟಾಗ್ರಾಮದಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳಿದೆ. ಅದಾದಮೇಲೆ ಓಕೆ ಮೇಡಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಇವಾಗ ಏನು ಹಿಡ್ಕೊಂಡಿದ್ದೀನಿ, ಈ ಹಾರ ಇದೆಯಲ್ಲ, ಇದಕ್ಕೆ ತೋರಣ ದಿಂಡಿಗೆ 1500 ಸಮಥಿಂಗ್ ಹೇಳಿದ್ರು. ಯಾವ್ದು ಹೇಳಿ? ಓಕೆ, ಅದು ನಾನು ಫ್ಲವರ್ ಶಾಪ್ ಹೆಸರು ನೋಡಿರಲಿಲ್ಲ, ಅದಕ್ಕೋಸ್ಕರ ಅವ್ರಿಗೇನೆ ಹೇಳಿ ಅಂತ ಹೇಳಿದೆ. ಸೊ ಅವರೇ ಹೇಳಿದ್ರು. ಅದಾದಮೇಲೆ ಮುಂದೆ ಬಂದು ಇಲ್ಲಿ ಒಂದು ತುಂಬ ಫೇಮಸ್ ಆಗಿರೋ ಒಂದು ರೀಲ್ ಇತ್ತು, ನೋಡಿದ್ದೀರಾ? ಪ್ರಿಟಿ ಲಿಟಲ್ ಫ್ಲವರ್ ಅಂತ ಹೇಳಿ. ಸೊ ರೀಲ್ಸಲ್ಲಿ ಬರುತ್ತಲ್ಲ ಒಂಥರ ಫ್ಲವರು, ಆ ಥರ ಕ್ಲಿಪ್ ಬೇಕಿತ್ತು. ಅಲ್ಲಿ ನೋಡಿದ್ವಿ, ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡ್ವಿ.
ಅದಾದಮೇಲೆ ಮತ್ತೆ ನನ್ನ ಸಿಸ್ಟರ್ಗೆ ಯಾವುದೋ ಒಂದು ಮೆಟೀರಿಯಲ್ ಬೇಕಾಗಿತ್ತಂತೆ. ಸೊ ಅದನ್ನು ತಗೊಳ್ಳೋದಕ್ಕೆ ಅಂತೇಳಿ ಈ ಲೊಕೇಶನ್ಗೂ ಬಂದ್ವಿ. ಇಲ್ಲೂ ತುಂಬ ವೈಡ್ ವೆರೈಟಿ ಆಫ್ ಮೆಟೀರಿಯಲ್ಸ್ ಇದೆ ನಿಜವಾಗ್ಲೂ. ಸೆಕೆಂಡ್ ಫ್ಲೋರಲ್ಲಿ ಇದು ಇರೋದು. ಇದ್ರದ್ದು ಲೊಕೇಶನ್ನು ಲಾಸ್ಟಲ್ಲಿ ತೋರಿಸ್ತಾರೆ ನೋಡಿ ನೀವು. ಕಲಂಕಾರಿ ಡಿಸೈನ್ಸ್ ಇರ್ಬೋದು, ಕಾಟನ್ಗೆ ನೀವು ಯಾವ್ಯಾವುದು ಬ್ಲೌಸ್ ಪೀಸಿಗೆ, ಇಲ್ಲ ಅಂತಂದರೆ ಕುರ್ತಾ ಸೆಟ್ಟಿಗೆ, ಕುರ್ತಾ ಹೊಲಿಸ್ಕೊಳ್ಳೋದಕ್ಕೆ ಕಾಟನ್ ಕುರ್ತಾಸ್ ಎಲ್ಲ ಏನೇನು ಯೂಸ್ ಮಾಡಬೇಕು, ಮತ್ತು ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸು ಎಲ್ಲದಕ್ಕೂ ಇರ್ಬೋದು. ತುಂಬ ರೇಷ್ಮೆ ಬ್ಲೌಸ್ ಪೀಸ್ಗಳು ಎಲ್ಲ ಯಾವ್ದು ಬೇಕು ಎಲ್ಲ ಥರ ಕಲೆಕ್ಷನ್ಸು ಇತ್ತು. ಮತ್ತು ಮೀಟ್ರಿಗೂ ಅಷ್ಟೇ ಕಡಿಮೆ ಪ್ರೈಸೇ ಇತ್ತು. ನಾವಿಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ತು. ಫಸ್ಟ್ ಒಂದು ಶಾಪಿಗೆ ಹೋಗಿದ್ವಿ ನಾವು, ಅಲ್ಲಿ ತುಂಬ ಪ್ರೈಸ್ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ಮೇಲೆ ನಮ್ಗೆ ತುಂಬ ಡಿಸಪಾಯಿಂಟ್ ಆಯಿತು. ಫಸ್ಟ್ ನಾವು ಇಲ್ಲಿಗೆ ಬರಬೇಕಿತ್ತು ಅಂತೇಳಿ, ಬಟ್ ಅಲ್ಲಿ ತಗೊಳ್ಳಿಲ್ಲ. ನಾವು ತುಂಬ ಪ್ರೈಸ್ ಹೇಳಿದ್ರಲ್ಲ ಅಲ್ಲಿ. ಇಲ್ಲಿ ಬಂದು ತೊಗೊಂಡ್ವಿ. ಇವಾಗ ಅವರು ಅಡ್ರೆಸ್ ಹೇಳಿ ಅಂತ ಹೇಳಿದೆ, ಅದಕ್ಕೋಸ್ಕರ ಅವ್ರಿಗೂ ಮರ್ತೋಗಿತ್ತಂತೆ ಯಾವುದು ಅಂತೇಳಿ. ನಾನು ವಿಸಿಟಿಂಗ್ ಕಾರ್ಡ್ ನೋಡ್ಕೊಂಡು ತೊಗೊಂಬರ್ತೀನಿ ಮೇಡಮ್ ಅಂತ ಅಂದ್ಬಿಟ್ಟು ಹೋದರು. ಅಲ್ಲಿ ತನಕ ನಾನು ಹಿಂಗೆ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಎಲ್ಲ ಕಡೆನೂ ಅಷ್ಟೇ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ಪರ್ಮಿಷನ್ ತೊಗೊಂಡೇ ವೀಡಿಯೋ ಮಾಡಿದ್ದೀನಿ ಇದನ್ನೆಲ್ಲನೂ. ಕೆಲವೊಬ್ಬರಂತೂ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ, ಮೇಡಮ್ ವೀಡಿಯೋಸ್ ಇಲ್ಲ, ವೀಡಿಯೋ ಕಾಲ್ ಮಾಡಿ ಬೇಕಾದ್ರೆ ನೋಡ್ಬೋದು ಅಂತೇಳಿ. ಇವಾಗ ಅಡ್ರೆಸ್ ಕೇಳೋಣ ಬನ್ನಿ ಎಲ್ಲಿದೆ ಅಂತೇಳಿ. आपका शॉप का नेम? हाँ, कौन सा मटेरियल मिलता है इधर? मैडम मेरे पास पूरा रेगुलर आइटम मिलता है, कॉटन, चिकनकारी, नेटेड, सब मटेरियल्स है पूरा है। हाँ, क्या भी आइटम चाहिए ऑर्डर दीजिए ऑनलाइन। मीटर कितना बजट से स्टार्ट होता है? मैडम मेरे पास होलसेल का रेट अलग होता है और रिटेल का अलग होता है। हाँ, मेरे पास होलसेल का भी है, रिटेल दोनों है। ಹೋಲ್ಸೇಲ್ಗೂ ಮಾಡ್ತೀರಾ? ಮೀಟ್ರು ಫಸ್ಟ್ ಸ್ಟಾರ್ಟಿಂಗಿಂದ ಎಷ್ಟಿರುತ್ತೆ? 50 रुपीस रेटल ಓಕೆ. स्टार्टिंग ಹಾಂ 28 स्टार्टिंग ಇದೆ। ಹಾಂ ಓಕೆ. ಲಾಸ್ಟ್ ಪ್ರೈಸು ಮೆಟೀರಿಯಲ್ದು? ನೆಕ್ಸ್ಟ್ ಮೇಡಮ್ 2000 ರೆಗ್ಯುಲರ್ ಓಕೆ. ಅಡ್ರೆಸ್ ಹೇಳಿ ಭಯ್ಯ. ಚಿಕ್ಕಪೇಟ್ ಮೇನ್ ರೋಡ್, ಧನಲಕ್ಷ್ಮಿ ಶಾಪ್, ವಿಜಯವಿಹಾರ್ ಹೋಟೆಲ್ ಆಪೋಸಿಟ್. ವಿಜಯವಿಹಾರ್ ಹೋಟೆಲ್ ಆಪೋಸಿಟ್. ವಿಜಿವಿಯರ್ ಹೋಟೆಲ್ ಆಪೋಸಿಟ್ ಸೆಕೆಂಡ್ ಫ್ಲೋರ್. ಹಾಂ, ಸೆಕೆಂಡ್ ಫ್ಲೋರ್ ಆ್ಯಂಡ್ ಗ್ರೌಂಡ್ ಫ್ಲೋರ್. ठीक है, ಥ್ಯಾಂಕ್ ಯು ಭಯ್ಯ. ನಾವಿವಾಗ ಚಿಕ್ಕಪೇಟೆಲೆಲ್ಲ ಶಾಪಿಂಗ್ ಮುಗೀತು. ಸೊ ಭವಾನಿ ಕಂಗನ್ಸಲ್ಲಿ ಬಳೆ ಎಲ್ಲ ತಗೋಬೇಕು ಅಂತ ಹೇಳಿ ಜಯನಗರ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಹೆಂಗಿತ್ತಕ್ಕ ಕಲೆಕ್ಷನ್ ಎಲ್ಲ? ಸ್ಯಾರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಒಂದ್ಸಲ ವಿಸಿಟ್ ಮಾಡಿ. ಮತ್ತು ಮಕ್ಕಳದನ್ನು ಹಾಕ್ತಾಳೆ ಸೌಮ್ಯ, ಅದರಲ್ಲೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಓಕೆ ಬನ್ನಿ ಆಂಧ್ರ. ನನಗಂತೂ ನಾನು ಸೀರೆ ಶಾಪಿಂಗ್ಗೆ ಅಂತ ಹೋಗಿದ್ನಲ್ಲ, ಅಲ್ಲಿ ನಮ್ಮೂರವ್ರು ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅದನ್ನು ಕೇಳಿ, ನಮ್ಮೂರವರು ಅಂತ ಹೇಳಿ. ಅವರು ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ತುಂಬ ಹೆಲ್ಪ್ಫುಲ್ಲಾಗಿ ಎಲ್ಲರೂ ಕೋಆಪ್ರೇಷನ್ ಮಾಡಿದ್ರು. ಮತ್ತು ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಫಾಲೋವರ್ಸ್ ಆದರು. ತುಂಬ ಖುಷಿ ಆಯಿತು ನನಗೆ ಅದನ್ನೆಲ್ಲ ಕೇಳಿ, ಮಾತಾಡಿಸಿ ಅವ್ರ ಜೊತೆ ಎಲ್ಲ. ಅದಾದಮೇಲೆ ಇವಾಗ ನಾವು ಜಯನಗರ ಆಲ್ಮೋಸ್ಟ್ ಬಂದು ರೀಚ್ ಆಗಿದ್ದೀವಿ. ನಾವಿವಾಗ ಭವಾನಿ ಕಂಗನ್ಸಲ್ಲಿ ಬಳೆ ಎಲ್ಲ ತೊಗೊಂಡಿದ್ದಾಯಿತು. ಊಟ ಮಾಡೋಣ ಅಂತೇಳಿ ಇಲ್ಲೇ ಜಯನಗರ 450 ಬ್ಲಾಕ್ ಹತ್ರ ಉಡುಪಿ ಉಪಹಾರ ಅಂತೇಳಿ ಒಂದು ಹೋಟೆಲ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ಇನ್ನೂ ಊಟ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ದಿನವೇ ಆಗಿತ್ತು ನಾವು ಶಾಪಿಂಗ್ಗೆ ಜೊತೆಲೇ ಹೋಗಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಗಿದ್ದಿದ್ದು ಅನಿಸುತ್ತೆ. ಅದಾದಮೇಲೆ ಹೋಗಿದ್ವಿ, ಬಟ್ ಸುಮ್ಮನೆ ಮಕ್ಕಳು ಕರ್ಕೊಂಡೆಲ್ಲ ಹೋಗಿದ್ವಿ. ನಾವಿಬ್ಬರೇ ಹೋಗಬೇಕು ಅಂತ ಎಲ್ಲೂ ಹೋಗಿರಲಿಲ್ಲ. ಮಕ್ಕಳು ಕರ್ಕೊಂಡೇ ಹೋಗ್ಬೇಕಿತ್ತು, ಯಾಕಂದರೆ ಮಕ್ಕಳಿದಾರಲ್ವ, ಅವ್ರಿಗೂ ಟೈಮ್ ಸ್ಪೆಂಡ್ ಮಾಡಿಸ್ಬೇಕು ಅಂತೇಳಿ. ಫಸ್ಟ್ ಸ್ಟಾರ್ಟರ್ಸ್ಗೆ ಅಂತೇಳಿ ಮಸಾಲ ಪಾಪಡ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದು ತಿಂದಾದಮೇಲೆ ಮತ್ತು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಇಲ್ಲಿ ಜಯನಗರ 4th ಬ್ಲಾಕಲ್ಲೇ ಆಪೋಸಿಟಲ್ಲೇ ಕಾಂಪ್ಲೆಕ್ಸ್ ಇದ್ದಿದ್ದು, ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸು. ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋದ್ರೆ ಆಯಿತು ಅಂತೇಳಿ. ಫೈನಲಿ ಊಟ ಎಲ್ಲ ಮುಗೀತು. ಏನೇನು ತೊಗೊಂಡಿದ್ವಿ ಅಂತ ನೋಡಿ ತೋರಿಸ್ತೀನಿ. ಇಷ್ಟು ಬಿಲ್ ಆಯಿತು ನಮ್ಮದು ಊಟದ್ದು. ಚೆನ್ನಾಗಿತ್ತು ಊಟನೂ. ಅದಾದಮೇಲೆ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದು ತಳ್ಳಗಾಡಿಯಲ್ಲಿ ಕ್ಲಿಪ್ಸ್ ಎಲ್ಲ ಇಟ್ಕೊಂಡಿದ್ರು. ಅಲ್ಲಿ ಒಂದೇ ಕ್ಲಿಪ್ ತೊಗೊಳಕ್ಕಾಗಿದ್ದು ಚಿಕ್ಕಪೇಟೆಯಲ್ಲಿ ನಾವು. ಇಲ್ಲಿ ಬಂದು ಕ್ಲಿಪ್ಸ್ ಎಲ್ಲ ತೊಗೋಬೇಕು ಅಂತೇಳಿ ಚಿಕ್ಕ ಕ್ಲಿಪ್ಸ್ ಎಲ್ಲ ಚೆನ್ನಾಗಿತ್ತು. ನನ್ನ ಮಗಳು ಬೇರೆ ಹೇರ್ ಕ್ಲಿಪ್ಸ್ ಎಲ್ಲ ತಂದು ಕೊಡಮ್ಮ ಅಂತ ಹೇಳಿದ್ಲು ಅವಳಿಗೆ. ಸೊ ಅದಕ್ಕೆ ತೊಗೊಳಕ್ಕೆ ಅಂತ ಬಂದ್ವಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನನ್ನ ಸಿಸ್ಟರ್ ಏನಿದ್ದಾರೆ ಅವರು ಅದೇ ನಾನು ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ದು ಈ ಥರ ಬಾಗಿಲಿಗೆ ತೋರಣ ಎಲ್ಲ ತೊಗೋಬೇಕು ಅಂತೇಳಿ ಚಿಕ್ಕಪೇಟೆಲ್ಲಿ ನೋಡಿದ್ವಲ್ಲ, ಅಲ್ಲಿ ತುಂಬ ಪ್ರೈಸ್ ಹೇಳಿದರು. ಸೊ ಅದಕ್ಕೆ ಇಲ್ಲೇ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಬನ್ನಿ ಅಂತೇಳಿ ಕರ್ಕೊಂಡು ಬಂದೆ. ಇಲ್ಲಿ ಪ್ರೈಸ್ ಎಲ್ಲನೂ ಅಲ್ಲಿಗಿಂತ ಜಾಸ್ತಿನೇ ಇತ್ತು, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. 2,000, 1,800 ಆ ಥರ ಎಲ್ಲ ಹೇಳ್ತಾಯಿದ್ರು.
ಕಲೆಕ್ಷನ್ಗಳು ತುಂಬ ಚೆನ್ನಾಗಿದ್ದಾವೆ, ಬಟ್ ವರ್ತ್ ಆಗಿರಬೇಕಲ್ವ ತಗೊಳ್ಳೋದಕ್ಕೆ. ಅದು ಒಂದು ಸ್ವಲ್ಪ ದಿನ ಡೈಲಿ ಯೂಸ್ ಮಾಡಿದ್ರಂತೂ ಅದು ಜಾಸ್ತಿ ಬಾಳಿಕೆ ಬರಲ್ಲ. ರೆಗ್ಯುಲರಾಗಿ ಯೂಸ್ ಮಾಡದೆ ಮಾಮೂಲಿ ವೆಕೇಷನ್ಸ್ಗಷ್ಟೇ ಹಾಕ್ಕೊಂಡ್ರೆ ಆವಾಗ ಒಂದು ಸ್ವಲ್ಪ ವ್ಯಾಲಿಡ್ ಅಂತ ಅನಿಸುತ್ತೆ. ಬಟ್ ತೊಗೊಂಡು ಇಟ್ಕೊಳ್ಳೋದಕ್ಕೆ ಏನಕ್ಕೆ ತೊಗೋಬೇಕಲ್ವ, ಡೈಲಿ ಯೂಸ್ ಮಾಡಬೇಕು. ಅದಾದಮೇಲೆ ಇವಾಗ ಮುಗಿಸ್ಕೊಂಡು ಇಲ್ಲಿ ಬಾಟಾ ಶೋರೂಮು ಅದೆಲ್ಲ ಇದೆಯಲ್ಲ, ಆ ಕಡೆ ಬಂದಿದ್ದೀವಿ. ಅಲ್ಲಿ ಬಂದು ಇಲ್ಲಿ ಫುಟ್ಪಾತಲ್ಲೆಲ್ಲ ಫುಲ್ ಬಟ್ಟೆಗಳು ಅದೆಲ್ಲ ನೋಡಬೇಕಿತ್ತು. ಮತ್ತು ನನ್ನ ಸಿಸ್ಟರ್ ಮಗಳಿಗೆ ಶೂಸ್ ಎಲ್ಲ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಬಂದ್ವಿ. ಅದನ್ನು ತೊಗೊಂಡು ಹಂಗೆ ನಾವು ಕೋಆರ್ಡ್ ಸೆಟ್ ತೊಗೋಬೇಕಿತ್ತು ಒಂದು. ನಾವಿವಾಗ ಜಯನಗರಲ್ಲಿ ಬಂದು ಊಟ ಮಾಡಿ ಅದಾದಮೇಲೆ ಇಲ್ಲೂ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಮನೆ ಕಡೆ ಹೊರಡಬೇಕು. ತುಂಬ ರಶ್ ಇದೆ ಇಲ್ಲೂ ಜಯನಗರಲ್ಲಿ. ಇನ್ನೇನಿಲ್ಲ, ಆಲ್ರೆಡಿ ನಾವು 1 ಡೇ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಬಟ್ ಆಲ್ರೆಡಿ 1 ಡೇ ಫುಲ್ 4 o'clock ಆಯ್ತು ಇವಾಗ. ಬನ್ನಿ ಆನ್ ದ ವೇ. ನಾವು ಈ ಸರಿ ಹೋಗಿದ್ದಾಗ 2 ವೀಲರಲ್ಲಿ నేను ಹೋಗಿರಲಿಲ್ಲ. ಯೂಶ್ವಲಿ ನಾವು 2 ವೀಲರಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀವಿ, ಯಾಕಂತಂದರೆ ಹೋಗೋದಕ್ಕೂ ಕನ್ವೀನಿಯೆಂಟ್ ಆಗಿರುತ್ತೆ ಅಂತೇಳಿ. ಈ ಸಾರಿ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಯಾಕೆ ಸುಮ್ಮನೆ ರಿಸ್ಕು ಮಳೆ ಎಲ್ಲ ಬಂದರೆ ಅಂತೇಳಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಪ್ಪು ಬಾಸ್ದು ಕಟ್ಔಟ್ ಎಲ್ಲ ಹಾಕಿದ್ರು, ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಇವಾಗ ಆಲ್ರೆಡಿ ಆಟೋನೂ ಬಂತು. ಆಟೋ ಹತ್ತಿ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಆಲ್ರೆಡಿ ಮಳೆ ಬರೋ ಥರ ಇದೆಯಂತೆ. ಕಾಲ್ ಮಾಡಿದರು ಮನೆಯಿಂದ, ಮಳೆ ಬರೋ ಥರ ಇದೆ, ಇನ್ನೂ ಎಲ್ಲಿದ್ದೀರಾ ಅಂತೇಳಿ. ನಮ್ಮ ಸಿಸ್ಟರು ಹೊರಟಿದ್ದೀವಿ ಅಂತ ಹೇಳಿದ್ರು. ಇಲ್ಲಿ ನಾವು ಟೌನಲ್ಲಿ ಹತ್ರ ಬಂದಾಗ ನೋಡ್ತಾ ಇರ್ಬೋದು ನೀವು, ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಅನಿಸುತ್ತೆ. ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಆಗಿದ್ರು. ಅದನ್ನು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ನನಗಂತೂ ತುಂಬ ಆಸೆ, ಮತ್ತು ನನ್ನ ಸಿಸ್ಟರ್ಗೂ ಇಷ್ಟ ಭರತನಾಟ್ಯಂ ಎಲ್ಲ ನಮ್ಮ ಮಕ್ಕಳು ಕಲಿಬೇಕು ಅಂತೇಳಿ. ಬಟ್ ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ ಅದರಲ್ಲಿ ಕಲಿಯೋದಕ್ಕೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಮಕ್ಕಳು ಒಂದೊಂದು ಥರ ಬೆಳೀತಾರಲ್ವ, ಅವ್ರಿಗೆ ಇಷ್ಟದಂತೆಯೇ ನಾವು ಎಲ್ಲದಕ್ಕೂ ಸೇರಿಸ್ಬೇಕು, ಫೋರ್ಸ್ಫುಲ್ಲಾಗಿ ಯಾವುದನ್ನು ಮಾಡಿಸ್ಬಾರ್ದು ಅಂತಾರಲ್ವ. ಅದಕ್ಕೆ ಕೊನೆಗೂ ಶಾಪಿಂಗ್ ಎಲ್ಲ ಮುಗೀತು. ನಾನು ಇನ್ನು ಶಾಪಿಂಗ್ ಏನೇನು ಮಾಡ್ಕೊಂಡ್ಬಂದಿದ್ದೀನಿ ಆ ವಿಡಿಯೋ ಹಾಕ್ತೀನಿ. ಮತ್ತು ಸ್ಯಾರಿ ಏನೇನು ಶಾಪ್ ಹೋಗಿದ್ವಿ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದಾರೆ. ಅವರು ವಿಡಿಯೋ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಆ ವಿಡಿಯೋ ಸಪ್ರೇಟ್ ಹಾಕ್ತೀನಿ. ಮತ್ತು ಮಕ್ಕಳದು ಕಲೆಕ್ಷನ್ಸ್ ಎಲ್ಲ ಏನಿದೆ ಅದ್ರದ್ದು ಶಾಪು ಅಡ್ರೆಸ್ಸು ಮತ್ತು ವೀಡಿಯೋಸ್ ಎಲ್ಲ ಹಾಕ್ತೀನಿ. ಯಾರೇ ಆದ್ರೂ ನನ್ನ ಈ ವಿಡಿಯೋ ನೋಡಿ ನನ್ನ ಹೆಸರು ಹೇಳಿ ಸೀರೆ ಮತ್ತು ಚಿಲ್ಡ್ರನ್ಸ್ದು ಬಟ್ಟೆ ಏನು ಹೇಳಿದೆ, ನನ್ನ ಮಕ್ಕಳ ಬಟ್ಟೆ, ಆ ಶಾಪಿಗೆ ಹೋದರೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಆಲ್ರೆಡಿ ನಾವು ಹೊರಟಿದಾಗ ನೋಡ್ತಾ ಇರ್ಬೋದು ನೀವು, ಮೇಕ್ರಿ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ, ಅಂದರೆ ಪ್ಯಾಲೇಸ್ ಗ್ರೌಂಡ್ ಹತ್ರ. ಫುಲ್ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ, ನೆನ್ಕೊಂಡು ಹೋದರೆ ಹೋದಂಗೆ ಆಗುತ್ತೆ ಅಂತೇಳಿ ಹೊರಟ್ವಿ. ಶಾಪಿಂಗ್ ಎಲ್ಲ ಮುಗೀತು, ಮನೆಗೂ ಬಂದೆ. ತುಂಬ ಮಳೆ ಬರ್ತಿತ್ತು, ತುಂಬ ಅಂದರೆ ತುಂಬ. ಅದಕ್ಕೆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.